ದೆಹಲಿಯಲ್ಲಿ ನಡೆದ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಒಂದೊಂದೇ ಭಯಾನಕ ಮಾಹಿತಿಗಳು ಹೊರಬರ್ತಾ ಇವೆ. ಈ ತಂಡ ದೇಶದ ಪ್ರಮುಖ ಕ್ಷೇತ್ರಗಳನ್ನು ಗುರಿಯಾಗಿಸಿ ಬ್ಲಾಸ್ಟ್ ಮಾಡೋದಕ್ಕೆ ಹೊರಟಿತ್ತು. ಅದರಲ್ಲೂ ಯೋಗಿಯ UPಗೆ ಕಾಲಿಡೋದಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇತ್ತು. ಇನ್ನು ಇವರ ಟಾರ್ಗೆಟ್ ಆಗಿದ್ದು ಅಯೋಧ್ಯೆ. ಯಾವಾಗ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ರು, ಎಲ್ಲೆಲ್ಲೆಲ್ಲ ಇವರ ತಯಾರಿ ಶುರುವಾಗಿತ್ತು, ಇವರು ಬ್ಲಾಸ್ಟ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಸ್ಫೋಟಕವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ. ಅದೆಂಥ ಭಯಾನಕವಾದಂತಹ ಕೃತ್ಯಕ್ಕೆ ಈ ಎಜುಕೇಟೆಡ್ ಭಯೋತ್ಪಾದಕರು, ವೈದ್ಯರುಗಳಾಗಿದ್ದಂಥ ಭಯೋತ್ಪಾದಕರು ಪ್ಲ್ಯಾನ್ ಹಾಕಿದ್ರು ಅಂತ. ಇವರ ಗುರಿ ಇದ್ದಿದ್ದು ಅಯೋಧ್ಯೆಯಲ್ಲಿ ಡಿಸೆಂಬರ್ 6ಕ್ಕೆ ಬ್ಲಾಸ್ಟ್ ಮಾಡಬೇಕು ಅಂತ. ಅಯೋಧ್ಯೆ ಹಿಂದೆ ಬಾಬ್ರಿ ಮಸ್ಜಿದ್ ಆಗಿದ್ದನ್ನು 500 ವರ್ಷಗಳ ಹೋರಾಟದ ನಂತರ ಅಲ್ಲಿ BJP ಸರ್ಕಾರ ಬಂದ ನಂತರ, ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಆದರೆ ಇದು ಜಿಹಾದಿಗಳಿಗೆ ಇಷ್ಟ ಆಗಿಲ್ಲ. ಅವರ ಪ್ಲ್ಯಾನ್ ಇದ್ದಿದ್ದು ಬಾಬ್ರಿ ಮಸೀದಿಯನ್ನು ಬೀಳಿಸಿದ ಈ ಅಯೋಧ್ಯೆಯಲ್ಲೇ ಸ್ಫೋಟ ಮಾಡಬೇಕು ಅನ್ನೋದು. ಅದನ್ನು ಡಿಸೆಂಬರ್ 6ಕ್ಕೆ ಬಾಬ್ರಿ ಮಸ್ಜಿದನ್ನು ಉರುಳಿಸಿದ ದಿನವೇ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಹರಿಯಾಣದ ಫರೀದಾಬಾದ್ನಿಂದ ಸ್ಫೋಟಕವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ದೆಹಲಿಯ ಜನನಿಬಿಡ 5-6 ಸ್ಥಳಗಳಲ್ಲಿ ಅದನ್ನು ಸ್ಫೋಟಿಸಬೇಕು ಅಂತ ನಿಗದಿ ಕೂಡ ಮಾಡಲಾಗಿತ್ತಂತೆ. ಇದನ್ನು ಉಮರ್ ಹಾಗೂ ಮುಜಾಮಿಲ್ ಅವರ ಡೈರಿಯನ್ನು ವಶಪಡಿಸಿಕೊಂಡ ನಂತರ ಅದರಲ್ಲಿದ್ದ ಮಾಹಿತಿಯಿಂದ NIA ತನಿಖೆಯಿಂದ ಬಯಲಾಗ್ತಾ ಇರುವಂಥ ವಿಚಾರಗಳು, ಈ ತಂಡ ಮಾಡಿದ್ದ ಪ್ಲ್ಯಾನ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ಹಾಗಿತ್ತು. ಇದು ಕೇವಲ ಒಂದು ಕಡೆ ಬ್ಲಾಸ್ಟ್ ಮಾಡೋದಕ್ಕಲ್ಲ. ನಾವು ಹೇಳಿದಾಗೆ 5ರಿಂದ 6 ಸ್ಥಳಗಳಲ್ಲಿ ದೇಶಾದ್ಯಂತ ಬೇರೆ ಬೇರೆ ದಿನಗಳಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ದೊಡ್ಡ ಮಟ್ಟದ ಸ್ಫೋಟಕವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಅಂದರೆ 3000 kgಯಷ್ಟು ಸ್ಫೋಟಕವನ್ನು ಹರಿಯಾಣದ ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡಿದ್ರು. ಅಂದರೆ ಅದರ ಒಂದು ತೀವ್ರತೆಯನ್ನು ಯೋಚನೆ ಮಾಡಿ, ಯಾವುದೇ ಒಂದು IED ಆಗಿರಲಿ, RDX ಆಗಿರಲಿ, ಅಥವಾ ಈ ಅಮೋನಿಯಂ ನೈಟ್ರೇಟ್ ತರಹದ ಸ್ಫೋಟಕಗಳಿದ್ದರೆ ಅದು 50ರಿಂದ 100 kg ಇದ್ರೇ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವನ್ನು ಮಾಡುತ್ತೆ. ಅಂದರೆ ಸ್ಫೋಟ ಆಗುತ್ತೆ. ಅದರ ಪ್ರಮಾಣ ಇರುತ್ತಲ್ಲ, ಅದು ಸುಮಾರು ಕಿಲೋಮೀಟರ್ಗಳವರೆಗೂ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ 50ರಿಂದ 100 kgಯಷ್ಟು ಸ್ಫೋಟಕ. ಇದು 3000 kgಯಷ್ಟು ಸ್ಫೋಟಕ. ಅಂದರೆ ಇದನ್ನು ಒಂದು ಕಡೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಸಾಗಿಸುವಂಥ ಯೋಚನೆಯನ್ನು ಈ ಟೀಮ್ ಹಾಕ್ಕೊಂಡಿತ್ತು. ಆದರೆ ಆ ಪ್ಲ್ಯಾನ್ ಆಕಸ್ಮಿಕವಾಗಿ ಈ ರೆಡ್ ಫೋರ್ಟ್ ಬಳಿಯಲ್ಲಿ ಗಾಡಿ ನಿಲ್ಲಿಸಿದ್ದಾಗ ಅದು ಅವರ ಆಕಸ್ಮಿಕವಾಗಿ ಮಾಡಿದ ತಪ್ಪಿನಿಂದನೋ ಇಲ್ಲಾಂದರೆ ಏನೋ ಸಣ್ಣ ಎಡವಟ್ಟಿಂದ ಅಲ್ಲೇ ಬ್ಲಾಸ್ಟ್ ಆಗಿದೆ. ಇದರಿಂದ 5-6 ಕಡೆಗಳಲ್ಲಿ ಆಗಬೇಕಾಗಿದ್ದಂಥ ಅನಾಹುತಗಳು ತಪ್ಪಿದಂತಾಗಿದೆ. ಹಾಗಂತ ಇದನ್ನು ಕಡೆಗಣಿಸುವ, ದೊಡ್ಡ ಅನಾಹುತ ಆಗೋದು ಸಣ್ಣದರಲ್ಲಿ ತಪ್ಪಿದೆ ಅಂತ ನಾವು ಅದನ್ನು ಸಮಾಧಾನ ಪಟ್ಕೊಳ್ಳೋ ವಿಷಯನೇ ಅಲ್ಲ. ಇದು ಒಂದು ಕಡೆ ಬ್ಲಾಸ್ಟ್ ಆದರೂ ಕೂಡ ಪ್ರಾಣಹಾನಿನೇ, ಒಂದು ಹಾನಿ ಆದರೂ ಕೂಡ ಅದು ಪ್ರಾಣನೇ, 100 ಹಾನಿ ಆದರೂ ಕೂಡ ಪ್ರಾಣನೇ. ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವಲ್ಲಿ ಸೋತಿದ್ಯಾಕೆ? ಅಂದರೆ ದೇಶದ ಒಳಗೇನೆ ಈ ರೀತಿಯ ಒಂದು ನೀಚ ಕೃತ್ಯಕ್ಕೆ ತಯಾರಿ ವರ್ಷಗಳಿಂದ ನಡೀತಾ ಇತ್ತು. ಅಂದರೆ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಅಲ್ಲಿದ್ದಂತಹ ಲೆಕ್ಚರರ್ಗಳೇ ಇದನ್ನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಅಲ್ಲಿ ವೈದ್ಯರಾಗಿದ್ದವರೇ ಇದನ್ನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಇದರ ಹಿಂದಿದ್ದ ಕುಮ್ಮಕ್ಕು ಯಾರ್ದು? ಹರಿಯಾಣದಲ್ಲಿ ದೆಹಲಿ ಸುತ್ತಮುತ್ತ NCR ಭಾಗ ಏನಿದೆ, ಆ ಭಾಗದಲ್ಲಿ ಇದನ್ನು ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಈಗ ಇದರ ಜಾಡು ಹಿಡಿದು NIA ತನಿಖೆಯನ್ನು ಮಾಡ್ತಾ ಇದೆ. ಈ ತನಿಖೆಯಿಂದ ಬಯಲಾದವರೆಲ್ಲರನ್ನ ಕೂಡ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯೋ ಹಾಗೆ, ಇಲ್ಲಾಂದರೆ ಅವರಿಗೆ ಗಲ್ಲು ಶಿಕ್ಷೆ ಆಗುವ ಮಟ್ಟಿಗೆ ನಮ್ಮ ಕಾನೂನಿನ ಕುಣಿಕೆಯಲ್ಲಿ ಅವ್ರನ್ನ ತರಲಾಗುತ್ತೆ ಅನ್ನೋದಂತೂ ಸ್ಪಷ್ಟ. ಆದರೆ ಈ ಉಗ್ರರು ಮಾಡಿಕೊಂಡಿದ್ದ ಪ್ಲ್ಯಾನ್ ಇತ್ತಲ್ಲ, ಆ ಪ್ಲ್ಯಾನ್ ಇಡೀ ದೇಶವನ್ನು ನಡುಗಿಸೋದಾಗಿತ್ತು. ಹಾಗೆಯೇ ಹಿಂದುತ್ವದ ಜಾಗೃತಿ ಏನಾಗ್ತಾ ಇದೆ, BJP ಸರ್ಕಾರ 3ನೇ ಬಾರಿಗೆ ಗದ್ದುಗೆಯನ್ನು ಹಿಡ್ಕೊಂಡಿದೆ. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿದ್ದಾರೆ. ಮುಂದಿನ ಪ್ರಧಾನಿ ಯೋಗಿ ಅಂತ ಬಿಂಬಿತರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ
BJPಯ ಈ ಹಿಂದುತ್ವದ ಸಿದ್ಧಾಂತಕ್ಕೆ ಹೊಡೆತ ಕೊಡೋದಕ್ಕೆ ಜಿಹಾದಿಗಳು ಮಾಡ್ತಾ ಇರುವಂಥ ಪ್ಲ್ಯಾನ್ ಇದು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ದೇಶಾದ್ಯಂತ ಇದಕ್ಕೆ ಸಮುದಾಯದವರಿಂದ ಅಂದರೆ ಮುಸ್ಲಿಂ ಸಮುದಾಯದಿಂದ ಧರ್ಮಗುರುಗಳಿಂದ ಖಂಡನೆ ವ್ಯಕ್ತ ಆಗಬೇಕಾಗಿತ್ತು. ಆದರೆ ಅಷ್ಟರ ಮಟ್ಟಿಗೆ ಖಂಡನೆ ಎಂದಿನಂತೆ ವ್ಯಕ್ತ ಆಗ್ತಾ ಇಲ್ಲ. ಇದನ್ನು ಕೂಡ ತಾವು ಮುಚ್ಚಿಟ್ಟುಕೊಂಡು ಬಚ್ಚಿಟ್ಟುಕೊಂಡು ಸಾಕುವಂಥ ಕೆಲಸವನ್ನು ಇವರೇ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಹಿಂದೆ ವ್ಯಕ್ತ ಆದಂತೆ ಮತ್ತು ಈಗ ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಆದರೆ ಸರ್ಕಾರ ಇದಕ್ಕೆ ಹೊಣೆ ಹೊತ್ತು ಯಾರನ್ನು ಇಲ್ಲಿ ಶಿಕ್ಷೆಗೆ ಗುರಿಪಡಿಸಬೇಕು, ಯಾರನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಯಾರ್ಯಾರಿಗೆ ಏನೇನನ್ನು ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟಿದ್ದೇ ಆದರೆ ಯೂನಿವರ್ಸಿಟಿಗಳ ಒಳಗೆ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳಿಗೆ ತಯಾರಿ ನಡೆಯೋದಿಲ್ಲ. ದೇಶದ ಯೂನಿವರ್ಸಿಟಿಗಳನ್ನು ಕೂಡ ಒಂದು ಸಾರಿ ಜಾಲಾಡಬೇಕಾಗಿದೆ ಅನ್ನೋದು ಇಲ್ಲಿಂದ ಗೊತ್ತಾಗ್ತಾ ಇದೆ. ಅದರಲ್ಲೂ ದೆಹಲಿ ಸುತ್ತಮುತ್ತದಲ್ಲೇ ಹರಿಯಾಣ BJP ಅಧಿಕಾರ ಹಿಡ್ಕೊಂಡಿರುವಂಥ ರಾಜ್ಯಗಳಲ್ಲೇ ಹೀಗಾಗ್ಬಿಟ್ರೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ದೆಹಲಿಯಲ್ಲಿ ಹೀಗಾಗ್ತಾ ಇದೆ. ದೆಹಲಿಯಲ್ಲಿ ರೇಖಾ ಗುಪ್ತಾ ತುಂಬ ಪವರ್ಫುಲ್ಲಾಗಿ ಮಾತಾಡ್ತಾರೆ. ಆದರೆ ದೆಹಲಿ ಪೊಲೀಸರು ಅಲರ್ಟ್ ಆಗಿರಬೇಕಾಗಿತ್ತು. ಬೇಹುಗಾರಿಕೆ, ನಮ್ಮ ಸೇನೆಯದು ಬೇಹುಗಾರಿಕೆ ಅಲರ್ಟ್ ಆಗಿರಬೇಕಾಗಿತ್ತು. ಒಂದಷ್ಟು ಅದ್ಭುತ ಕೆಲಸಗಳನ್ನು ಸೇನೆ ಬೇಹುಗಾರಿಕೆ ದೇಶ ಮಾಡ್ತಾ ಇದೆ. ಆದರೆ ಇನ್ನೊಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡ್ತಾ ಇದೆ. ಈ ಪ್ರಾಣ ಹಾನಿ ಆಗಿದ್ದಕ್ಕೆ ಯಾರು ಹೊಣೆ? ಯಾರು ಪ್ರಾಣವನ್ನು ಏನೇ ಮಾಡಿದರೂ ಪ್ರಾಣವನ್ನು ವಾಪಸ್ ತರೋದಕ್ಕಂತೂ ಸಾಧ್ಯ ಇಲ್ಲ. ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಮತ್ತಷ್ಟು ಹಾನಿ, ಮತ್ತಷ್ಟು ದೇಶದ ಮೇಲೆ ದಾಳಿಗಳು ಖಂಡಿತ ಅನ್ನಿಸ್ತಾ ಇದೆ.